ನೀವುಗಳ ಆಡಿಯನ್ಸ್ ಬಂದು ಬ್ಲೆಸ್ ಮಾಡಬೇಕು. ಅಂಡ್ ಒಂದು ಶೂಟಿಂಗ್ ಆಗಿದ್ದಲ್ಲ ಬೆಂಗಳೂರು ಔಟ್ಸ್ಕರ್ಟ್ಸ್ ಅಂದ್ರೆ ಕನಕಪುರ ರೋಡ್ ಅನ್ಸುತ್ತೆ, ಅದೊಂದೇ. ನೀವು ಈ ಕ್ಯಾರೆಕ್ಟರ್ ಗಳೆಲ್ಲ ಮಾಡಿದ್ದೀರಲ್ಲ, ನಾನು ಸೀಕ್ರೆಟ್ ರಿವೀಲ್ ಮಾಡ್ತಾ ಇಲ್ಲ. ಸೊ ಈ ತರ ಕ್ಯಾರೆಕ್ಟರ್ಗಳು ಮಾಡಿದ್ರಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿ ಈ ತರ ಕ್ಯಾರೆಕ್ಟರ್ಗಳೆಲ್ಲ ಇರುತ್ತೆ? ಇದಾವ್ ಸರ್, ತುಂಬಾ ಜನ ಇದಾರೆ. ನಾವು ಕಾಲೇಜಲ್ಲೆಲ್ಲ ಓದ್ ಬಂದಿರೋದ್ರಿಂದ ಈ ಬೆಟ್ಟಿಂಗು ಈ ರಿಲೇಟೆಡ್ ಎಲ್ಲಾರ ಲೈಫಲ್ಲೂ ಸಿಗ್ತಾರೆ ಸರ್. ಬೆಟ್ಟಿಂಗ್ ಅವಾಗೆಲ್ಲ ವೆಬ್ಸೈಟ್ಗಳು ಇರ್ಲಿಲ್ಲ, ಎಲ್ಲರಿಗೂ ಹಂಗಾಗಿ connect ಆಗುತ್ತೆ cinema. ಓಪನ್ ಆಗಿ ಇವತ್ತು ಅವನು ಅಷ್ಟು ಹೊಡಿತಾನೆ ಅಂತ ಹಂಗಾಗಿ ಓಪನ್ ಆಗಿ ಬುಕ್ ಮಾಡ್ಕೊಂಡು ಐ ಮೀನ್ ಬೆಟ್ಟಿಂಗ್ ಆಡ್ತಾ ಇದ್ರು. ಓಕೆ. ಬಟ್ ಜೀವನದಲ್ಲಿ ಏನು ಒಂದ್ ಸಾರ್ಥಕತೆ ಅಂದ್ರೆ ಇದುವರೆಗೂ ಒಂದ್ಸತಿ ನಾನು ಬೆಟ್ಟಿಂಗ್ ಪ್ರಮೋಷನ್ ಮಾಡಿಲ್ಲ, ಸೊ ಅದೊಂದು ತೃಪ್ತಿ ಇದೆ. ಈ ಸಿನಿಮಾದಲ್ಲೂ ಐಡಿ ನೋಡ್ತಾ ಇರ್ತೀವಲ್ಲ, ಅದ್ರಲ್ಲೂ ಎಲ್ಲೂ ನೀವು ಪಾಪ ನೀವು ಎಷ್ಟು ಮಾಡಿಲ್ಲ. ನಿಮ್ಮ ಜೊತೆ ನಾನು ಅಷ್ಟೇ ನೀವು fitness ಆಗಿದೆ. ಸೊ ಅದೊಂದು ತೃಪ್ತಿ ಇದೆ. ಈ ಸಿನಿಮಾ ಕೂಡ ಒಳ್ಳೆ ಮೆಸೇಜ್ ಇದೆ ಯೂತ್ಗೆ. ಅಂಡ್ ನಮ್ಮ ಸಹ ಕಲಾವಿದರೆಲ್ಲ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ, ಸೊ ಅದೊಂದು ಹೆಮ್ಮೆ ಇದೆ. ಇವ್ರ ಜೊತೆ ವರ್ಕ್ ಮಾಡಿದ್ದು, ಸ್ಕ್ರೀನ್ ಶೇರ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ನಾನ್ ನಿಮಗ್ ಕೊಡ್ಬೇಕು ಇಲ್ಲಿ ಒಬ್ರು ಇದಾರೆ, ನಮ್ಮ ಡಾಕ್ ಸತೀಶ್ ಅವರ ಅಣ್ಣ. ಸರ್ ನಿಮ್ ಪ್ಯೂರ್ ಕನ್ನಡ ದಯವಿಟ್ಟು ಹೇಳ್ಬೇಕು. ಹೌದು, ನನಗೆ ಕನ್ನಡ ಬರುತ್ತೆ, ಇಷ್ಟೇ ಬರೋದು. ಇದ್ರ ಮೇಲೆ ಜಾಸ್ತಿ ಬರಲ್ಲ. ಆಮೇಲೆ ಜಾಸ್ತಿ ಮಾತಾಡಲ್ಲ, ಯಾರ ಜೊತೆ ಮಾತಾಡಲ್ಲ ಅವ್ರು ಜಾಸ್ತಿ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಆತರ. ಇವ್ರು ಮಾತಾಡೋದೆಲ್ಲ ಮುತ್ತು ಹೊಡೆದಂಗೆ ಇರುತ್ತೆ. ಬಿಡಲ್ಲ ಅವ್ನ, ಅದಕ್ಕೆ ನಾವೆಲ್ಲ ಸೇರ್ಕೊಂಡ್ರೆ ಮಾತಾಡಕ್ ಬಿಡಲ್ಲ ಅವ್ರಿಗೆ, ಬಟ್ ಎಲ್ಲ ಇಲ್ಲ ಅಂದ್ರೂ ಅವ್ರು ಮಾತಾಡಲ್ಲ. ಸೊ ನಮಗೆ ಒಂದು ಖುಷಿ ಆಗಿದೆ ಏನಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ರೆಕಗ್ನೈಸ್ ಇರುವಂತ ಆರ್ಟಿಸ್ಟ್ ನ ಸಸಂಸ್ಕರು ತುಂಬಾ ಪ್ಲಾನ್ ಮಾಡಿ ನಿಮ್ಮನ್ನ ಹಾಕೊಂಡಿದ್ದಾರೆ. ಎಲ್ಲ ಒಂದ್ ಕಡೆ ನಿಮ್ಮ ಪ್ರತಿಭೆ ನೋಡಿ ಅವಕಾಶ ಸಿಗ್ತಾ ಇಲ್ಲ, ಏನಾದ್ರೂ ಇಲ್ಲ ಅದು ನೋಡಿ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅಂತ ನೋಡೇನೆ ಅವ್ರಿಗೆ ಸೆಲೆಕ್ಟ್ ಮಾಡಿರೋದು ಸರ್, ಬೇರೆ ಇನ್ನೇನು ಇಲ್ಲ. ಆಡಿಷನ್ ನಾನು ಮಾಧ್ಯಮ ಮಾಡಿ ಮಿತ್ರನಾಗಿ ಹಾ. ನಾನ್ ನಿಮ್ಗೆ ಕೇಳ್ತಾರ ಕ್ವಶನ್ ಈಗ ನಿಮ್ಗೆ ಅರ್ಥ ಇರುತ್ತೆ. ಗೊತ್ತಾಯ್ತು. ಸೇಗಳು ಹಾ ಅವ್ರಿಗೆ ಅರ್ಥ ಆಗಲಿ ಅಂತ ಸರ್, ಕಾಮೆಂಟ್ಸ್ ಗಳು ಮಾಡೋರು ಮಾಡ್ತಾನೆ ಇರ್ತಾರೆ ಸರ್. ನಾವ್ ಹೆಂಗಿದ್ರು ಮಾಡ್ತಾರೆ. ಕೆಲವೊಬ್ರಿಗೆ ಏನ್ ಗೊತ್ತಾ, ಏನೇ ಮಾಡಿದ್ರು ಪ್ರೂವ್ ಮಾಡಕ್ಕಾಗಲ್ಲ. ಮರ ಅನ್ನಲ್ಲ, ಹಣ್ಣು ಅಂತ ಅನ್ನಲ್ಲ ಅವರು. ಅವ್ರಿಗೆ ಏನೂ ಬಟ್ ಮಾಡಕ್ ಏನಂತ ಅಂದ್ರೆ, ಶಶಾಂಕ್ ಸರ್ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ನೋಡಿದೆ, ಆ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ, ಅದಕ್ಕೆ ಟ್ಯಾಲೆಂಟ್ ಇದೆ ಅಂತಂದ್ರೆ ಅವ್ರಿಗೆ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದಾರೆ. ಕಾಂಪ್ರಮೈಸ್ ಆಗಲ್ಲ. ಆಕ್ಚುಲಿ ರೀಸೆಂಟ್ ಆಗಿ ಬಂದಿರೋದ್ರಲ್ಲಿ ಹೇಳಿದಾರೆ ಅವರು. ಅಂಡ್ ಅಂತ ಕಿಂಗ್ ಮೇಕರ್ ಜೊತೆ ವರ್ಕ್ ಮಾಡಿರೋದು ನನಗೆ ಎಸ್ಪೆಷಲಿ ತುಂಬಾ ಖುಷಿ ಆಗ್ತಿದೆ. ಅಂಡ್ ಇದು ಆಕ್ಚುಲಿ ಶಶಾಂಕ್ ಸರ್ದು ಸರ್, ನಿಜ ಹೇಳ್ಬೇಕು ಅಂದ್ರೆ 100% ಸಕ್ಸಸ್ ರೇಟ್ ಇಂಡಸ್ಟ್ರಿಲಿ. ಸೊ ಅಂತ ಡೈರೆಕ್ಟರ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿರೋದು ನಮ್ ಪುಣ್ಯ ಸರ್. ಯಾಕಂದ್ರೆ ಚಿಕ್ಕ ವಯಸ್ಸಿನ ನೋಡ್ಕೊಂಡ್ ಬಂದಿದೀವಿ ಅವ್ರ ಡೈರೆಕ್ಷನ್ ಸಿನಿಮಾಗಳನ್ನ. ಸೊ ನಾನು ಇಲ್ಲಿಗೆ ಬಂದು ಈ ಸಿನಿಮಾಗೆ ಏನೋ ಆಕ್ಟ್ ಮಾಡಿದೀನಿ, ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ನೋಡ್ತಾ ಇರೋಂಥ ಆಡಿಯನ್ಸ್ ಅವ್ರು ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಬೆಳೆಸಿರೋದಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಅಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ಶಶಾಂಕ್ ಸರ್ ಅಂಡ್ ಟೀಮ್. ಸರ್, ಸದ್ಯಕ್ಕೆ ಇನ್ನೊಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಮುಂದಿನ ತಿಂಗಳು ಬರ್ತಿದೆ, 21ನೇ ತಾರೀಕು. ಅದಾದ್ಮೇಲೆ ರಂಗಾಯಣ ರಘು ಸರ್ ಜೊತೆ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಅದು ರೋಸ್ಟ್ ಸೀಕ್ವೆನ್ಸ್. ತುಂಬಾ ಖುಷಿ ಇದೆ. ಇದಾದ್ಮೇಲೆ ಇನ್ನೂ ಹೆಚ್ಚು ಅವಕಾಶ ಬರಲಿ ಅಂತ ದೇವರಲ್ಲಿ ಬೆಳ್ಕೋತೀನಿ. ನಮ್ ಕಂಫರ್ಟ್ ಝೋನ್ ನಾನು ಹೇಳಿದೆ, ನಮ್ಮ ಮನೆ ರೂಮ್ ಬಾಕ್ಲಾಕೊಂಡು ಅಪ್ಪ ಅಮ್ಮ ಎಲ್ಲ ಹೋದಾಗ ನಮ್ ಕಂಫರ್ಟ್ ಝೋನ್ ಅಲ್ಲಿ ಕಿರ್ಚಾಡೋದು ಹಾರಾಡೋದು ಬೇರೆ. ಬಟ್ 1,000 ಜನ ಕೆಲಸ ಮಾಡ್ಬೇಕಾದ್ರೆ ಅವ್ರ ಮುಂದೆ ಕ್ಯಾಮ್ರಾ ಫೇಸ್ ಮಾಡೋದು ತುಂಬಾ ಕಷ್ಟದ ಕೆಲಸನೇ. ಅದನ್ನ ಜನ ನೋಡ್ಬೇಕು. ಹೋಗ್ತಾ ಇದ್ರಲ್ಲಿ ಇಂಪ್ರೂವ್ ಮಾಡ್ಕೋತೀನಿ. ಸೊ ಆಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಇತ್ತು, ಬಟ್ ಸಿನಿಮಾಗೆ ಬರ್ಬೇಕನ್ನೋ ತಲೆಯಲ್ಲಿ ಇರಲಿಲ್ಲ. ಆಪರ್ಚುನಿಟಿ ಬಂದಿದೆ, ಗ್ರ್ಯಾಬ್ ಮಾಡ್ಕೊಂಡಿದ್ದೀನಿ. ಗಾಳಿ ಹೆಂಗ್ ಬೀಸುತ್ತೆ ನಾವು ತೋರ್ಸ್ಕೋಬೇಕು ಸಮಯ ಬಂದಾಗ, ಒಳ್ಳೆ ಕಡೆ ಅಲ್ವಾ? ಒಳ್ಳೆ ಕಡೆ. ಶಿವನಿ, ನೀವು ಯಾವ ತರ ಆಕ್ಟಿಂಗ್ ಮಾಡಿದಿರಿ ಶಿವನಿ? ಈ ತಂದೆ ಬಳಿಗೆ ಸಿಕ್ಕಿಬಿಟ್ಟಿದ್ರಲ್ಲ ಶಿವನಿ, ಯಾವ ರೀತಿ ಆಗೋಯ್ತು ಶಿವನಿ ನಿಮ್ಮ ಪಾಡು? ಆಕ್ಚುಲಿ ನೀವು ಅವಾಗಲೇ ಕೇಳಿದಾಗ ಈ ಪಾತ್ರಗಳು ನೀವು ನೋಡಿರ್ತೀರಾ ಅಂತ, ನನ್ನಂತ ಪಾತ್ರ ನೀವು ಪಕ್ಕ ನೋಡಿರ್ತೀರ ಜೀವನದಲ್ಲಿ. ಸೊ ಒಂದು ಚಿಕ್ಕಬಳ್ಳಾಪುರ ಭಾಷೆಯ ಸುಂದರವಾದ ಸೊಗಡನ್ನ ನನಗೆ ಈ ಸಿನಿಮಾದ ಮುಖಾಂತರ ಪರಿಚಯ ಮಾಡಿಸಿದ್ದಾರೆ. ಥ್ಯಾಂಕ್ಸ್ ಟು ಎಂಟೈರ್ ಟೀಮ್ ಅಂತಾನೆ ಹೇಳ್ಬೋದು. ಶಶಾಂಕ್ ಸರ್ ಜೊತೆಗೆ ಕೆಲಸ ಮಾಡ್ಲಿಕ್ಕೆ ನಾವು ಪುಣ್ಯ ಮಾಡಿದೀವಿ. ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಸಿನಿಮಾ ರೆಸ್ಪಾನ್ಸ್ ನ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಜನ ಒಪ್ಕೋಬೇಕು, ಇವ್ ಕಲಾವಿದರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀವಿ. ಎಷ್ಟು ಖುಷಿ ಆಗ್ತದೆ ಸೀನಲ್ಲಿ ಕಾಮಿಡಿ ಕಿಲಾಡಿಯಿಂದ ಈಚೆ ಬಂದ್ಮೇಲೆ. ಇದುವರೆಗೂ ಎಷ್ಟು ಸಿನಿಮಾ ಆಗ್ತದೆ? 3 ಸಿನಿಮಾ ಆಗಿದೆ. ಕಾಮಿಡಿ ಕಿಲಾಡಿ ನಾನು ಆಡಿಷನ್ ಕಾಮಿಡಿ ಕಿಲಾಡಿ ಆದ ತಕ್ಷಣ ನನಗೆ ಫಸ್ಟ್ ಆಪರ್ಚುನಿಟಿ ಬಂದಿದ್ದು ಬ್ರಾಟ್ ಸಿನಿಮಾಗೆ. ಸೊ ಥ್ಯಾಂಕ್ಸ್ ಟು ಟೀಮ್ ಅಂತಾನೆ ಹೇಳ್ಬೇಕು. ಅಲ್ಲಿ ಫುಲ್ ಕಾಮಿಡಿ ಇಲ್ಲ ನೋಡಿ. ನಿಮ್ಮ ಚಾನಲ್ ಹೆಸರು ಕಲರತಿ ಮಹಾದೇವ್ ಅಂತ ನನ್ನ ಚಾನಲ್. ಕಲರತಿ ಮಹಾದೇವ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹೊಡಿರಿ, ವಿಡಿಯೋಸ್ನ ಫುಲ್ ನೋಡಿ. 2-3 ಆಡ್ ಬಂದ್ರು ಸ್ಕಿಪ್ ಮಾಡದೆ ನೋಡಿ. ಆಶೀರ್ವಾದ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.